ನಾವಿರುವ ತಾಣವೇ ಕರಳು ಬಾಳಿನ ಗುಡಿ, ಅಂದದ ಗುಡಿ, ಊಟ ಮಾಡ ನಡಿ. ಎಲ್ಲೆಲ್ಲಿ ಲೈಟಿಗೆ ಮಿರಿ ಮಿರಿ ಮಿಂಚ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು. ಇಂದ ಮಳೆ ನಿಂತ್ಕೊಳ್ಳಿ, ಟಪ್ ಅಂತ ಟಣ್ ಅಂತ ಸೌಂಡ್ ಬರ್ತೀರಿ, ಇಲ್ಲ ಡೈರೆಕ್ಟ್ ಟಪ್ ಟಣ್ಣ. ಹೀಗೆ 10 ಹಲವು ಹಾಸ್ಯದ ತುಣುಕುಗಳನ್ನು ಹೇಳುವ ಮೂಲಕ ನೆರೆದಿದ್ದ ಸಭಿಕರನ್ನು ನಗೆಗಡಲಲ್ಲಿ ತೇಲಿಸಿದ ಕೂಡ್ಲಿಗಿಯ ಹಾಸ್ಯ ಭಾಷಣಕಾರ ಕೋಗಳಿ ಕೊಟ್ರೇಶ್ ಅವರ ಮಾತುಗಳನ್ನು ಅವರದೇ ಶೈಲಿಯಲ್ಲಿ ಕೇಳಿ ಆನಂದಿಸಿ. ಮನಸಾರೆ ನಕ್ಬಿಡಿ, ಮನಸ್ಸಾಗ ಮಾಡಿಕೊಳ್ಳಿ. ಈ ಹಾಡಲ್ಲಿ ಸಿ ಅಶೋಕ್ ಅವರು ಬರೀಲಿ ಕೇಳಿಸ್ಕೊಳ್ಳಿ. ಈ ಹಾಡನ್ನ ಸಿ ಅಶೋಕ್ ಅವರು ಹಾಡಿದ ಹೆಂಗಿರುತ್ತೆ ಅಂತ. ಚಪ್ಪಾಳೆ ನಮ್ಮ ಸಂಸ್ಕೃತಿ. ಯಾರು ಚಪ್ಪಾಳೆ ತರ್ತಾರೆ ಅವರು ನನ್ನ ಪಾಲಿಗೆ ನಾನು ಹೇಳಲ್ಲ. ಯಾರು ಚಪ್ಪಾಳೆ ಜೋರಾಗಿ ತರ್ತಾರೆ ಅವರು ನನ್ನ ಪಾಲಿಗೆ ದೇವರು ಸಮಾನ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಎಷ್ಟು ಅದ್ಭುತವಾಗಿ ಎನರ್ಜಿದೆ ಸರ್, ಬಹಳ ಖುಷಿ ಆಗ್ತಾ ಇದೆ. ಪರಮ ಪೂಜ್ಯರು ಕಳೆದ ಏನು ಆರ್ ಟಿ ನಗರದಲ್ಲಿ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಗುರುಗಳ ಜೊತೆಯಲ್ಲಿ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಪೂಜ್ಯರನಿಗೆ ಆಹ್ವಾನಿಸಿದ್ದಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಪರಮ ಪೂಜ್ಯರಿಗೆ ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ. ನಮ್ಮ ಸಂಘಕ್ಕೆ ಒಂದು ಜೋರಾದ ಚಪ್ಪಾಳೆ ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಅಲ್ಲ ಸೌಂಡ್ ನಮ್ಮ ಸಂಘಕ್ಕೆ ನೀವು ಚಪ್ಪಾಳೆ ಹೊಡೆದ್ರೆ ನಮ್ಮ ಸಂಘ ಯಾವ್ದಂತ ಬಹಳ ಮಂದಿ ಗೊತ್ತಿಲ್ಲ. ಯಾರು ತಲೆ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು. ಎಲ್ಲೆಲ್ಲಿ ಲೈಟಿಗೆ ಮಿರಿ ಮಿರಿ ಮಿಂಚ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು. ನಮ್ಮ ತರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದ್ರೆ ಇನ್ನು ಕೆಲವರು ನೋಡ್ಬೇಕ್ರಿ, ಇಲ್ಲಿ ಕೂದಲೋಗ್ಬಿಟ್ಟಿರ್ತಾವ, ಒಂದು ಮನೆ ಸೂರ್ಯಕಾಂತಿ ತಂಗ ಆಗ್ಬಿಟ್ಟಿರ್ತದೆ. ಅವರು ನಮ್ಮ ಸಂಘದ ಖಜಾಂಚಿಗಳು. ಇನ್ನು ಕೆಲವರು ನೋಡ್ಬೇಕ್ರಿ, ಇಲ್ಲಿಂದ ತಗೊಂಡು ಕೂದಲಿಂಗ್ ಹಾಕಿದ ಚಪ್ರ ಕಟ್ಟಿಂಗ್ ಹಾಕೋದಕ್ಕೆ ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು. ಯಾರಾದರೂ ನಮ್ಮ ಸಂಘಕ್ಕೆ ಸೇರ ಬಯಸುವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು
ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು. ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಳ್ತೀವಲ್ಲ ಸ್ನೇಹಿತರೆ, ಆದ್ರೆ ನಮ್ಮ ಸಂಘದವ್ರಿಗೆ ಬಹಳ ಖುಷಿ ಆಗೋದು ಯಾವಾಗಂದ್ರೆ ಮಳೆ ಬಂದಾಗ್ರಿ. ಕೊಟ್ರೇಶ್ ಅವರ ಮಳೆ ಬಂದಾಗ ನಿಮಗೆ ಯಾಕ್ರಿ ಖುಷಿ? ಏನು ಸುಖರಿ ಅದು. ಮೇಲಿಂದ ಮಳೆ ಹನಿ ಬಿತ್ಕೊಳ್ಳಿ, ಟಪ್ ಅಂತ ಟಣ್ ಅಂತ ಸೌಂಡ್ ಬರ್ತೀರಿ. ಆಹಾ, ಕೋಟಿ ರೂಪಾಯಿ ಕೊಟ್ಟರು ಬಹಳಷ್ಟು ಮಂದಿ ಕೂದಲು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ದೇನಿಲ್ಲ, ಡೈರೆಕ್ಟ್ ಟಪ್ ಟಣ್ಣ. ಆಹಾ, ಮಜಾನೇ ಬೇರೆ ಇದೆ. ಮಳೆ ಹನಿ ಬೀಳಿ ಬೇಡ ಅಂತ ಹೇಳಂಗಿಲ್ಲ ಸ್ನೇಹಿತರೆ, ಆದ್ರೆ ಆಲಿಕಲ್ಲ ಮಾತ್ರ ಬೆಳಬಾರ್ದು. ನೋಡ್ರಿ, ನಿಮ್ಗೆ ಎಷ್ಟು ಆನಂದ ಆಗಿರ್ಬೇಕು, ಹೌದಾ? ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದಕ್ಕೆ ಸ್ನೇಹಿತರೆ, ಇದೆ ಎಂದು ಮೆರೆಯಬೇಡ, ಇದೆ ಎಂದು ಮೆರೆಯಬೇಡ, ಇಲ್ಲ ಎಂದು ಕೊರಗಬೇಡ. ಒಂದೇ ತರ ಇದ್ರೆ ಬಹಳ ಜೀವನ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ರಂಗದಲ್ಲಿ ಕೂಡ ನಾವು ಹಾಸ್ಯಗಳನ್ನ ಕಾಣಬಹುದು ಸ್ನೇಹಿತರೆ. ಇತ್ತೀಚೆಗೆ ಬಂದವರು ಕಟ್ಟಿಂಗ್ಗಳು ಏನು ಅನಾಹುತ ಕಟ್ಟಿಂಗ್ಗಳು. ನಾನು ಒಬ್ಬ ಹುಡುಗನ್ ಕೇಳಿದೆ, ತಮ್ಮ ಯಾವ್ದಾರ ಕಟ್ಟಿಂಗು ಅಂದೆ. ಎಬ್ಬುಲಿ ಇರುವ ತಮ್ಮ. ಈ ಕಡೆ ಒಬ್ಬ ನಿಂತ್ಕೊಂಡಿದ್ದೆ, ತಮ್ಮ ನಿಂದ್ಯಾದಲ್ಲಿ ಕಟ್ಟಿಂಗು ಅಂದೆ. ರಾಜ ಹುಲಿ. ಇವರಿಬ್ರು ಸೇರ್ಕೊಂಡು ವಾಪಸ್ ನಿಂದ್ಯಾದ ಕಟ್ಟಿಂಗ್ ಅಲ್ಲ ನನಗೆ. ಅವರಿಬ್ರು ನಾನು ಸೇರ್ಕೊಂಡು ವಾಪಸ್ ನಾನು ಕೇಳಿದ್ರೆ ನಂದು ಯಾಕೆ ಕಟ್ಟಿಂಗ್ ಅಂತ ನಾನು ಹೇಳ್ಬೇಕು ಅವರಿಗೆ. ನನ್ನ ಪುಣ್ಯರೇ ಬಂತು. ಅದಕ್ಕೆ ಸ್ನೇಹಿತರೆ, ನಾವು ನಮ್ಮ ಮೇಲೆ ಹಾಸ್ಯಗಳು ಮಾಡ್ಬೇಕು. ನಾನು ಕೆಲವರ ಪ್ರಶ್ನೆ ಕೇಳ್ತೀನಿ, ನೇರವಾಗಿ ನಾನು ಉತ್ತರ ಕೊಡ್ಬೇಕು. ನೀವೆಲ್ಲ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ, ಇಲ್ಲಿ ನೇತ್ರ ತಜ್ಞರಿದ್ದರೆ ನೇತ್ರದಾನ ಬಹಳ ಇಂಪಾರ್ಟೆಂಟ್. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ನೇತ್ರದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ. ಪೂಜ್ಯರು ಕೊಡ್ತಾ ಇದ್ದಾರೆ, ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ, ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಕನ್ಯಾದಾನ. ಯಾರಪ್ಪ ಪುಣ್ಯಾತ್ಮ ನೋಡ್ರಿ, ದುಶ್ಮನ್ ಕಹಾಯ ಅಂದ್ರೆ ಬಗಲ್ ಮೇಲೆ ಸೈಲೆಂಟ್ ಆಗಿ ಹೋಗ್ಬಿಡ್ತಾರೆ ಅವರು. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ಕನ್ಯಾದಾನ ಅಂತೆ. ಪುಣ್ಯಾತ್ಮ ಯಪ್ಪ ಎಲ್ಲಿದೆಯಪ್ಪ? ಎಂತೆಂತ ಸಿದ್ಧಾರ ನಮಗೆ ಸೇರಿದೆ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಕನ್ಯಾದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ. ನನ್ನ ಕೈ ನನ್ನ ತಲೆ ಮೇಲೆ ನಿಮಗೆ ಖುಷಿ ಆದ್ರೆ ನನಗೆ ಅರ್ಥ ಆಗಲಿಲ್ಲ. ನಮ್ದು ಒಂದು ಮನೆ ಮೈದಾನ ಕಣ್ಣ ಕಾಣ್ತೀನಿ. ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಡಾಕ್ಟರ್ BR ಅಂಬೇಡ್ಕರ್ ಬರೆದಂತ ಸಂವಿಧಾನ ಶ್ರೇಷ್ಠ ದಾನ ಸ್ನೇಹಿತರೆ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ, ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ. ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನ ಬಲಿದಾನ ಕೊಡ್ತಾನೆ ಸ್ನೇಹಿತರೆ, ಅದು ನಿಜವಾದ ದಾನ. ಅಂತಹ ಯೋಧರಿಗೆ ನಾವೆಲ್ಲರ ಬೆಲೆಯನ್ನು ಸಲ್ಲಿಸುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ, ಈಗ ಪ್ರಾರಂಭಿಸ್ತೀನಿ. ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾನು ಹೇಳೋದಿಲ್ಲ. ಬೇಕಾದಷ್ಟು ಹಾಸ್ಯ ಪ್ರಸಂಗ ನಮ್ಮ ಜೀವನದೊಳಗೆ ಸಿಗ್ತಾ ಹೋಗ್ತಿದ್ರೆ, ಇತ್ತೀಚೆಗೆ ಟಿವಿ ಒಳಗೆ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಿದ್ದೀವಿ. ಏನು ಅನಾಹುತ ಅಡ್ವರ್ಟೈಸ್ಮೆಂಟ್ ಬರಕ್ಕೆ ಶುರುವಾಗಿವ್ರಿ. ನೀವು ತುಂಬಾ ದಪ್ಪಗಿದ್ದೀರಾ, ತೆಳ್ಳಗಾಗಬೇಕೆ, ನ್ಯೂಟ್ರಿಸ್ಲಿಮ್ ಆಯುರ್ವೇದಿಕ್ ಟಾನಿಕ್ ಕುಡಿದ್ರಿ ಅಂತ ಬಂತು. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ, ನೀವು ತುಂಬಾ ದಪ್ಪಗಿದ್ದೀರಾ, ತೆಳ್ಳಗಾಗಬೇಕು, ನ್ಯೂಟ್ರಿಸ್ಲಿಮ್ ಆಯುರ್ವೇದಿಕ್ ಟಾನಿಕ್ ಕುಡಿದ್ರಿ ಅಂತ ಬಂತು. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ, ನಾಳೆ ಅವಾಗ ಸ್ಟಾರ್ಟ್ ಆಯ್ತು. ಹಾರ್ಪಿಕ್ ಬಳಸಿ ಟಾಯ್ಲೆಟ್ ಸ್ವಚ್ಛಗೊಳಿಸಿ. ಏನೋ ಕೂಡದಿನ ಮಗ ಅದು ನೋಡ್ಬೇಕು. ಆ ಅಡ್ವರ್ಟೈಸ್ಮೆಂಟ್ ಒಳಗೆ ಒಬ್ಬ ಹೆಣ್ಮಗಳು ಬಂದು ಸುಂದರಿಲ್ಲ, ಗಮಗ ಮಾಹಿತಿ ಎಂದು ಇದನ್ನೂ ಸುಧಾರಿಸಿಕೊಂಡು ಸ್ನೇಹಿತರೆ, ಇನ್ನು ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ನನಗೆ ಆಗಬಾರತಕ್ಕಂಥ ಅಡ್ವರ್ಟೈಸ್ಮೆಂಟ್. ನೀವು ಬೊಕ್ಕದಲ್ಲಿಯೇ ನೋಡ್ರಿ, ನಿಮಗೆ ಎಷ್ಟು ಎಫೆಕ್ಟ್ ಆಗ್ತದೆ ನನಗೆ ಅರ್ಥವಾಗೋದ. ನೀವು ಬೊಕ್ಕದಲ್ಲಿ ಅಂತ ಕೂಡ ಸ್ನೇಹಿತರೆ ಟಿವಿಗೆ ಕಲ್ ತೊಡಿಬೇಕು ಅನ್ಸ್ಬಿಡ್ತು ನನಗೆ. ನಾನು ಯಾಕೆ ಟಿವಿ ಕಲ್ ತೊಗೊಂಡಿಲ್ಲ ಅಂದ್ರೆ, ಟಿವಿನ ದುಡ್ಡು ಕೊಟ್ಟು ಒಂದೇ ಒಂದು ಕಾರಣಕ್ಕೆ ಹೋಗಿ ಕೈ ಬಿಟ್ಟಿದ್ದು ನಾನು. ಇಲ್ಲಾಂದ್ರೆ ಟಿವಿ ನನ್ನ ಕೈ ಬಿಡೋರು ಪುಡಿ ಪುಡಿ ಆಗಿತ್ತು. ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಕೊಟ್ರೇಶ್ ಅವರೇ ಆ ಎಣ್ಣೆ ಚಂದ್ರ ಕೂದಲು ಬರ್ತಾವಲ್ಲ ಅಂತ ಹೇಳಿ. ನಮ್ಮ ಅಪ್ಪಲ್ರಿ, ನನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸುಡುಗಾಡಿಗೆ ಹೋದ ಹೆಣ ಅಷ್ಟೇ.
ತಲೆಗಿಂದ ಹೋಗಿನ ಕೂದಲು ಯಾವತ್ತೂ ವಾಪಸ್ ಬಂದರೆ ಇತಿಹಾಸನೇ ಇಲ್ಲ ಸಿಗಲಿ. ದುಡ್ಡು ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಬಂಗಾರ ಬರುತ್ತೆ ಹೋಗುತ್ತೆ. ಸತ್ಯ ಯಾವುದಂದ್ರೆ ಹೊಟ್ಟೆ ಬರುತ್ತೆ ಹೋಗಲ್ಲ, ಕೂದಲು ಹೋಗುತ್ತೆ ಬರಲ್ಲ. ಇಷ್ಟೇ ಲಾಜಿಕ್, ಹೌದಾ? ಅದೇನಿರಲಿ ಸಿಗ್ರಿ, ನನಗೆ ಕೊಟ್ಟಂತ ಸಮಯ ಕೇವಲ 18 ನಿಮಿಷ. 18 ನಿಮಿಷದಲ್ಲಿ ನಿಮ್ಮನ್ನು ಹೇಗೆಲ್ಲ ನಾನು ಕರ್ಕೊಂಡು ಹೋಗ್ಬೋದು ಹಾಸ್ಯಗಳಿಗೆ. ಹಾಡುಗಳನ್ನು ಕೇಳಿದ್ರೆ ಬಹಳ ಖುಷಿ ಆಗ್ತಕ್ಕಂಥ ಹಾಡುಗಳು ಕೇಳಿಸ್ತಿದ್ದೆ ಮೊದಲೆಲ್ಲ. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೋ ರಸದೋತಣ, ನಿನಗೆಲ್ಲೆಲ್ಲೋ ರಸದೋತಣ, ಜೊತೆಗೆದು ದೊರೆತಾಗ ಮಹಿಮನ ಮರೆತಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ತೊಟ್ಲ ಹಾಕಿ ತುಳಿದಿದ್ರೆ ಹಾಡು ಅನಿಸ್ತದೆ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು, ನನ್ನಾಸೆ ನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿನಗೆಂದೆ ತರಲು. ಎಂತ ಅದ್ಭುತ ಸಾಹಿತ್ಯಗಳು ಇತ್ತಿ